ಪ್ರಕೃತಿಯ ಮರಿಯಲ್ಲಿ ಏನಿಲ್ಲ. ಸಾರಿ ನನ್ನ ಹಸ್ಬೆಂಡು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೋನಿಕಾ ವ್ಲಾಗ್ಸ್. ಗಾಯ್ಸ್, ಇವತ್ತು ಸಂಡೇ ಅಲ್ವಾ, ನಾನು ಫ್ರೈಡೇ ಅಂತ ಹೇಳಕ್ ಬರ್ತಾ ಇದ್ದೀನಿ. ಇವತ್ತು ಸಂಡೇ, ನಮ್ಮ ಅಣ್ಣನ ಮದುವೆ ಇದೆ ಗೈಸ್. ನಮ್ಮ ಅಣ್ಣನ ಮದುವೆಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಬೆಳಗ್ಗೆ ಎಷ್ಟು ಗಂಟೆಗಾದ್ರು ಇವ್ರು ಇದಾರಲ್ಲ, ಅವರು ಲೇಟ್. ಯಾವಾಗಲೂ ಇವ್ರದ್ದು ಇದೆಯಲ್ಲ, ಇದೇ ಇದೆ ಗೈಸ್, ಲೇಟ್, ಯಾವಾಗಲೂ ಲೇಟ್ ಇವ್ರದ್ದು. ನೀರೆಲ್ಲೂ ತೊಟ್ಟಿಗ್ತಾ ಇದೆ ಇಲ್ಲಿಂದ ಗೈಸ್. ನಮ್ಮ ಕಾರಲ್ಲಿ ನೀರು ತೊಟ್ಟಿಗ್ತೈತೆ ಗೈಸ್. ನಾನು ಸೀರೆ ಹಾಳಾಗೋಗ್ಲಿ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಮಾಡಿರೋ ಒಂದು ಸಂಚು ಇದು ಗೈಸ್. ಈ ಒಂದು ಸೀರೆ ಇದೆಯಲ್ಲ, ಇದು ನಮ್ಮ ಹಸ್ಬೆಂಡು ನಮ್ಮ ಆ್ಯನಿವರ್ಸರಿಗೆ ಕೊಡಿಸಿರೋದು. ಇದು ಬಂದಿದೆ. ಇನ್ನೊಂದು ಕರೆಕ್ಟಾಗಿ ಫೋಕಸ್ ಆಗ್ತಾಯಿಲ್ಲ ಕ್ಯಾಮ್ರಾ, ಇಲ್ಲೇ ಎಲ್ಲ ಫುಲ್ಲು ಬಿಸಿಲು ಬರ್ತಾ ಇದೆ. ಈ ಒಂದು ಸ್ಯಾರಿನ ಇವಾಗ ಕಾಣಿಸ್ತಾ ಇದೆ ಸ್ವಲ್ಪ. ನಿಜವಾಗ್ಲೂ ನೀರು ಜಾಸ್ತಿ ತೊಟ್ಟಿಗ್ತೈತೆ. ಬಟ್ಟೆ ಕೊಡು. ಗೈಸ್, ಈ ಒಂದು ಸ್ಯಾರಿನ ನನ್ನ ಹಸ್ಬೆಂಡು ಆ್ಯನಿವರ್ಸರಿಗೆ ಅಂತ ಕೊಡಿಸಿರೋದು. ಆ್ಯಂಡ್ ಇದ್ರ ಜೊತೆಯಲ್ಲಿ ಇನ್ನೊಂದು ಯಾವುದು ರೆಡ್ ಕಲರ್ ಸ್ಯಾರಿ, ಅದನ್ನು ಉಟ್ಕೊಂಡೋಗಿ ತೋರಿಸ್ತೀನಿ. ಬ್ಲೌಸ್ ಈ ಥರ ಒಂದು ಬುಟ್ಟ ಇಟ್ಟು ಪ್ಲೇನಾಗಿ ಹೊಲ್ಸಿದ್ದೀನಿ, ಯಾಕಂದರೆ ಇಲ್ಲಿ ರಾಧಾಕೃಷ್ಣ ಡಿಸೈನ್ ಇದೆ ಕಾಣಿಸ್ಲಿ ಅಂತ. ನಾ ಈ ಬಾರ್ಡ್ರನ್ನ ಕಟ್ ಮಾಡಿ ಹೊಲಿಸ್ಬೇಕಾಗಿತ್ತು ಅನಿಸ್ತು ಗೈಸ್. ಹೊಲಿಸಿದ ಮೇಲೆ ಈ ಬಾರ್ಡ್ರ್ ಅಲ್ವಾ, ಈ ಬಾರ್ಡ್ರ್ ಕಟ್ ಮಾಡಿದರೆ ಈ ಒಂದು ರಾಧಾಕೃಷ್ಣ ಕೆಳಗಡೆ ಫುಲ್ ಬರ್ತಾ ಇತ್ತು ಗೈಸ್. ಹೇಗೆ ಕಾಣಿಸ್ತಾ ಇದ್ದೀನಿ? ನಂದು ಬ್ಲಾಗಲ್ಲಿ ಎಲ್ಲ ಡೈಲಾಗು ಇದೆ ನಿಮಗೆ ಗೈಸ್. ಘಾಟಿಲಿ ಮದುವೆ ಇರೋದ್ರಿಂದ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಅದಾದಮೇಲೆ ಮದುವೆಗೆ ಹೋಗೋದು. ನೋಡೋಣ ಗೈಸ್. ನಾವು ಎಷ್ಟು 5:15 ಬಿಡ್ತೀನಿ ಅಂತ ನಮ್ಮ ಹಸ್ಬೆಂಡು 6 ಗಂಟೆಗೆ ಬಿಡ್ತೀನಿ ಅಂತ ಎಲ್ಲ ಆಗಿ. ಸೀರೆ ಉಟ್ಕೊಳಕ್ ಬರಲ್ಲ, ಮತ್ತೆ ಹೆಂಗ್ ಉಟ್ಕೊಂಡ್ಬಿಟ್ಟಿದೀನಿ ಇವಾಗ. ಹೆಣ್ಮಕ್ಳು ಯಾವಾಗೂ ಲೇಟು. ಎಷ್ಟಿರುತ್ತೆ ಗೈಸ್ ನಮ್ದು ಎಲ್ಲ ರೆಡಿ ಆಗೋದು. ನೀವೇನು ಹೇಳ್ಬಿಡ್ತೀಯ, ಪ್ಯಾಂಟು ಇದೊಂದು ಶರ್ಟು ಹಾಕೊಳ್ಳೋಕ್ಕೆ ನೀನು 1 ಅವರ್ ಮಾಡಿದ್ಯಾ. ಮ್ಯೂಟ್ ಮಾಡು ಅಂತ ಅಂದ್ಬಿಡು. ಇವಾಗ ಹೇಳು ಗೈಸ್. ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಹೆಂಗ್ ಕಾಣಿಸ್ತಾ ಇದ್ದೀನಿ ರೀ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಗೈಸ್. ನಾನೇ ಇಷ್ಟ ಆಗ್ತಾ ಇದ್ದೀನಿ. ನನ್ನ ಮೇಲೆ ನನಗೆ ಜಾಸ್ತಿ ಲವ್ ಆಗ್ತಾ ಇದೆ. ಈ ಕಣ್ಣಲ್ಲಿ ಏನೇನು ನೋಡಬೇಕು. ಹೂವು ತಗೊಂಬಂದಿಲ್ಲ ಗೈಸ್ ನನ್ನ ಹಸ್ಬೆಂಡು. ಇವಾಗ ಹೋಗ್ತಾ ಕೊಡ್ಸಿಲ್ಲ ಅಂದರೆ ಕೊಡ್ಸಿಲ್ಲ ಅನ್ನೋ ಪಾಪ. ಏನು ಆ ಥರ ಎಲ್ಲ ಸುಳ್ಳು ಅಪಾದನೆ ಎಲ್ಲ ಹಾಕಲ್ಲ ನಾನು ನಮ್ಮ ಯಜಮಾನ್ರ ಮೇಲೆ. ಲೆಟ್ಸ್ ಗೆಟ್ ಸ್ಟಾರ್ಟ್ ಟುಡೇಸ್ ವ್ಲಾಗ್ ಗೈಸ್. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಚೌಟ್ರಿ ತುಂಬ ಲಾಂಗ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ನಾವು ಬೇಗನೆ ಬಿಡಬೇಕು, 6 ಗಂಟೆಗೆ ಬಿಡಬೇಕು ಅಂದ್ಕೊಂಡಿದ್ವಿ. ಆಗಿಲ್ಲ, ನಾವು ಮನೆ ಬಿಟ್ಟಿದ್ದೆ 7:30. ಯಾವಾಗಲೂ ಅಷ್ಟೇ, ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು, ಆಗಬೇಕಲ್ವಾ. ಆ್ಯಂಡ್ ಆನ್ ದ ವೇ ಹೋಗ್ತಾ ನನ್ನ ಹಸ್ಬೆಂಡು ನನಗೆ ಮಲ್ಲಿಗೆ ಹೂವು ಕೊಡಿಸಿದ್ದಾರೆ. ಇದರೆಲ್ಲ ಹೋಗ್ಬೇಕಾದ್ರೆ ಕೊಡಿಸ್ತಾ ಒಂಥರ ಫೀಲ್ ಗೈಸ್. ಆಲ್ಮೋಸ್ಟ್ ಇನ್ನೇನು ಡೆಸ್ಟಿನಿ ರೀಚ್ ಆದ್ವಿ. ಈ ಒಂದು ವ್ಲಾಗಲ್ಲಿ ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ದಾರೆ. ನನ್ನ ಫಸ್ಟ್ ವ್ಲಾಗ್ ನಾನು ಇದ್ರದ್ದೇ ಮಾಡಿರೋದು. ಪ್ರಕೃತಿಯ ಮಡಿಲಲ್ಲಿ ನಂದು ಫಸ್ಟ್ ವ್ಲಾಗಲ್ಲಿ ಅಲ್ವಾ ಗೈಸ್? ಏನು ಇದು ಎಂತ ಚಂದ ಅಲ್ಲ ಗೈಸ್ ಅಂತ. ಈ ಒಂದು ವ್ಲಾಗಲ್ಲಿ ಆಲ್ಮೋಸ್ಟ್ ನಾನು ಯಾವುದ್ರಲ್ಲೂ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ. ಏನಿದೆ ರಾ ಗ್ಲಿಮ್ಸ್ ಏನು ಮಾತಾಡಿರೋ ಆನ್ ಸ್ಪಾಟ್ ಅದೇ ಹಾಕಿದ್ದೀನಿ, ನೋಡಿ ನೀವೇ. ಎಲ್ಲಿ ಮೆಮೊರಿ ಫುಲ್ ಆಗಿಲ್ಲ, ನೋಡ್ದಾಯ್ತಲ್ಲ ಅವಾಗ ನಿಂಗೆ ತೋರಿಸುತ್ತೆ. ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇವಾಗ ಅಲ್ಲಿ ತೊಗೊಂಬಂದಿರೋ ಪೂಜೆ ಸಾಮಾನು ಬಿಟ್ಬಿಟ್ಟು ಅವಳ ಹತ್ರ 250 ರೂಪಾಯಿ ಕೊಟ್ಟು ತೊಗೊಂಡವ್ರು. ಇಲ್ಲಿದ್ದಾರೆ ನೋಡ್ರಿ ಇವರು ಇದಾರಲ್ಲ,
ನಾನು ಈ ಒಂದು ವ್ಲಾಗಲ್ಲಿ ಎಲ್ಲ ಗ್ಲಿಮ್ಸ್ನ ಕ್ಯಾಪ್ಚರ್ ಆದಷ್ಟು ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋದು ಲೇಟ್ ಆಯಿತು. ದೇವಸ್ಥಾನಕ್ಕೆ ಹೋಗಿ ಹೊತ್ತಕ್ಕೆ ತನಿ ಹಿಡ್ಕೊಂಡು ಬರೋಷ್ಟರಲ್ಲಿ ಗಂಡು ಹೆಣ್ಣಿಗೆ ಕೈ ತೊಳಿಸಿ ಆಲ್ರೆಡಿ ಮತ್ತು ಅದು ಸ್ಟಾರ್ ತೋರಿಸಿ ಎಲ್ಲ ಆಗೋಗಿತ್ತು ಗೈಸ್. ನನಗೆ ಅದೊಂದು ಸ್ವಲ್ಪ ಆಯಿತು ಸ್ಟಾರ್ ತೋರಿಸೋದು ನೋಡಬೇಕು ಅನ್ನೋದನ್ನು, ಅದು ವಿಡಿಯೋ ನನ್ನ ಹತ್ರ ಇಲ್ಲ. ಈ ಒಂದು ಏನು ಹೇಳ್ತಾರೆ ಶಾಸ್ತ್ರ ಏನು ಹೇಳ್ತಾರೆ, ಚೌಟ್ರಿ ಒಳಗಡೆ ಕರ್ಕೊಳ್ತಾರೆ ಇದು. ಆವಾಗ ನಮ್ಮ ಮಮ್ಮಿ ನಮ್ಮಮ್ಮ ಆರತಿ ಮಾಡ್ತಾಯಿದ್ದಾರೆ ಅವ್ರನ್ನ. ಇದು ಚೌಟ್ರಿಲೇ ಗೈಸ್, ಇದೇನು ಮನೆ ಹತ್ರ ಅಲ್ಲ. ಮನೆ ಹತ್ರ ನಾನು ಹೋಗಿಲ್ಲ. ಎಷ್ಟೊಂದು ಗ್ಲಿಮ್ಸ್ನ ನಾನು ಕ್ಯಾಪ್ಚರೇ ಮಾಡಿಲ್ಲ. ಆಲ್ಮೋಸ್ಟ್ ಅಲ್ಲೇ ಇದ್ದೀನಿ ಆದರೂ ಮಾಡಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಥಾಟ್ ಅದು ಬರಲೇ ಇಲ್ಲ. ಇದು ನನ್ನ ಕಸಿನ್ ಬ್ರದರ್ ಇವೊಂದು ಮದುವೆಯಿಂದ ಆಲ್ಮೋಸ್ಟ್ ಎಲ್ಲದರಲ್ಲೂ ನಾನು ಓಡಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಯಾಕೆ ಅಂದರೆ ನನಗೆ ಇವಾಗ ಓಡಾಡಬಾರ್ದು ಅಂತ ಹೇಳಿದರೆ, ಸೊ ಅದಕ್ಕೋಸ್ಕರ ನಾನು ಏನು ಅನಿಸ್ತಾ ಇದೆ ಬ್ರೋ? ಮದುವೆ ಇರೋ ಫಸ್ಟ್ ಮದುವೆ ಆಗ್ತವೆ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿರ್ತಾರೋ. ಈ ಹುಡುಗಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಏನಿಲ್ಲ ಎಂಟಿ ಹೇಳ್ದಂಗೆ ಕೇಳು. ಹಲೋ, ಫೋಟೋ ಅಲ್ಲ ನೋಡ್ತಾ ಇದ್ದೀವಿ. ಅದೇ ಇವರು ಕ್ಯಾಮ್ರಾಮನ್ ಪಾಪ, ಅವ್ರ ಕ್ಯಾಮ್ರಾಮನ್ ಅಲ್ಲ, ಅವರು ನಮ್ಮ ಆಚೆ ಕ್ಯಾಮ್ರಾಮನ್ ಪಾಪ. ಅವಳಿಗೆ ಇವಾಗ ಅಳು ಬಂದ್ಬಿಟ್ಟೈತೆ ನಮ್ಮಮ್ಮ ಮಾಡಿರೋ ಕೆಲಸದಿಂದ. ಏನ್ ಮಾಡ್ತಾವಳೆ ಎಲ್ಲರೂ ಯಾರು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ನಮ್ಮ ಯಜಮಾನ್ರು ಸ್ವಲ್ಪ ಸಹಕರಿಸ್ಬೇಕು, ದೊಡ್ಡ ಮಾತು ಮಾಡಬೇಕು. ನಾನು ಬೇರೆ ಫೋನ್ ಕೊಡ್ತೀನಿ ಅಂತ ನಂಗೆ ಬೇರೆ ಫೋನ್ ಬೇಡ, ನಂಗೆ ಇದೇ ಫೋನ್ ಐಫೋನ್ 14 ಬೇಡ, 15 ಬೇಡ. ನಂದು ಡಾಕ್ಯುಮೆಂಟ್ಸ್ ಐತೆ, ನೆಟ್ ಬ್ಯಾಂಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅದು ಪದೇ ಮಾಡ್ತಾ ಪಾಸ್ವರ್ಡ್ ಮರ್ತೋಗ್ಬಿಡ್ತದೆ. ಅದಕ್ಕೆ ರೂಢಿ ಆಗಿದ್ದಾನೆ. ಇದಕ್ಕೆ ಅಂದ್ರೆ ಇಲ್ಲ ಬೇರೆ ಆಯ್ತು. ನಾನು 5G ಅಂತೀನಿ. ಚಿಕ್ಕಮ್ಮ ಮಗಳು ನಮ್ಮ ಚಿಕ್ಕಮ್ಮ. ಅಲ್ಲ 5G ಅಂತೀನಿ. ಇದು ನಮ್ಮ ಬಾವಿ ಪತಿ ಅಲ್ಲ, ಪತಿರಾಯ. ಅಯ್ಯೋ ಹೋಗಮ್ಮ. ಇವರು ನಮ್ಮ ಅಕ್ಕ ಶಿಲ್ಪಕ್ಕ. ಇದು ನಾನು ನನ್ನ ಹಸ್ಬೆಂಡ್ ಆಗಿ ಕೂತಿರ್ತೀವಿ, ರ್ಯಾಂಡಮ್ ಆಗಿ ವಿಡಿಯೋ ಮಾಡಿ ಅಂತ ಹೇಳಿ. ನಾನು ಈ ಒಂದು ವ್ಲಾಗಲ್ಲಿ ತುಂಬ ಅಷ್ಟೊಂದು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ, 3 ಜನ ಲಗೇಜ್ನ ಎತ್ತಾಕೊಂಡು. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Thanks for watching this video. Love you all. Take care. Bye bye. Meet up in next vlog, guys. Love you so much.